ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 24ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಚಾಪ್ಟರ್ 24 ಆಫ್ ಐಸಾಯ. ಇಲ್ಲಿಂದ ಹೊಸ ಸಂದೇಶವೊಂದು ಪ್ರಾರಂಭವಾಗ್ತದೆ. ಇದುವರೆಗೆ ಬೇರೆ ಬೇರೆ ದೇಶಗಳಿಗೆ ದೇವರೊಂದು ಸಂದೇಶವನ್ನು ಕೊಟ್ಟು ಒಬ್ಬ ವ್ಯಕ್ತಿಗೂ ಕೂಡ, ಶೆಬ್ನ ಎಂಬ ವ್ಯಕ್ತಿಗೂ ಕೂಡ ಒಂದು ಸಂದೇಶವನ್ನು ಕೊಟ್ಟು, ಈಗ 24ರಿಂದ 27ನೇ ಅಧ್ಯಾಯದವರೆಗೆ ಹೊಸದಾದಂಥ ಒಂದು ಸಂದೇಶ ದೇವರು ಕೊಡುವಂಥ ಒಂದು ಸಂಗತಿಯನ್ನು ನಾವು ನೋಡಿಕೊಳ್ತೇವೆ. ಇದರಲ್ಲಿ ಹುದುವಾಗಿ ದೇವರ ಒಂದು ತೀರ್ಪು ಮತ್ತು ಅದೇ ಸಂದರ್ಭದಲ್ಲಿ ದೇವರ ಒಂದು ನಿರೀಕ್ಷೆ, ಇವೆರಡನ್ನು ಕೂಡ ಮುಂದಿನ ಅಧ್ಯಾಯಗಳಲ್ಲಿ, ವಚನಗಳಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಸರಿ, ಮೊದಲನೇ ವಚನ, ಈಗೋ ಯೆಹೋವನು ಲೋಕವನ್ನು ಬರಿದು ಮಾಡಿ ಅದರ ನಿವಾಸಿಗಳನ್ನು ಚದರಿಸಿ ಬಿಡುವವನಾಗಿದ್ದಾನೆ. ಪ್ರಜೆ, ಯಾಜಕ, ದಾಸ, ದಣಿ, ಪ್ರಜೆ, ಯಾಜಕ, ದಾಸ, ದಣಿ, ತೊತ್ತು, ಯಜಮಾನಿ, ಕೊಳ್ಳುವವನು, ಮಾರುವವನು, ಸಾಲ ಕೊಡುವವನು, ತರುವವನು, ಬಡ್ಡಿ ತೆಗೆಯುವವನು, ತೆರುವವನು, ಇವರೆಲ್ಲರಿಗೂ ಒಂದೇ ಗತಿಯಾಗ್ಬೋದು. ದೇವರ ನ್ಯಾಯ ತೀರ್ಪು ಬಂದಾಗ ಎಲ್ಲರೂ ಈಕ್ವಲ್ ಆಗಿಬಿಡ್ತಾರೆ, ಎಲ್ಲರೂ ಸಮಾನವಾಗಿಬಿಡ್ತಾರೆ. ಯಾಕಂದರೆ ಮತ್ತೊಂದು ಆವರ್ತಿ ನಾವು ನೋಡುವಂಥ ಆ ಪದ ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದಲ್ಲಿರುವಂಥ ಒಂದು ಮಾತು. ಅದರಲ್ಲಿ ದೇವರ ವಿಷಯವಾಗಿ ಪೇತ್ರನು ಕೊಡುವಂಥ ಸಂದೇಶದಲ್ಲಿ ದೇವರ ವಿಷಯವಾಗಿ ಒಂದು ಮಾತು ಹೇಳ್ತಾನೆ. ಅದನ್ನು ನಾವು ನೆನಪಿನಲ್ಲಿಟ್ಟುಕೊಳ್ಳುವಂಥದ್ದು ಒಳ್ಳೆಯದು. ಅಪೊಸ್ತಲ ಕೃತ್ಯ 10ನೇ ಅಧ್ಯಾಯದ 35ನೇ ವಚನದಲ್ಲಿ ದೇವರು ಪಕ್ಷಪಾತಿ ಅಲ್ಲ. ಹೌದು, ಅದೇ ಸಂದರ್ಭದಲ್ಲಿ ಪೇತ್ರನ ಉಪದೇಶ ಹೀಗಿದೆ. 2ನೇ ಭಾಗ ಅದೇನಂತ ಹೇಳಿದರೆ ಆಕ್ಟ್ಸ್ 10:35, ಅಪೊಸ್ತಲಕೃತ್ಯ 10:35, ಯಾವ ಜನರಲ್ಲಿ ಆದರೂ ದೇವರಿಗೆ ಭಯಪಟ್ಟು ನೀತಿಯನ್ನು ನಡೆಸುವವರು ಆತನಿಗೆ ಮೆಚ್ಚುಗೆಯಾಗಿದ್ದಾರೆ. ದೇವರ ಮೆಚ್ಚುಗೆ ಆಗಿರಬೇಕಾದರೆ ದೇವರಿಗೆ ಭಯಪಡಬೇಕು, ನೀತಿಯನ್ನು ಪಾಲಿಸಬೇಕು. ಇವೆರಡೂ ಇಲ್ಲದಿದ್ದರೆ ದೇವರು ಪಕ್ಷಪಾತಿಯಾಗಿ ಆತನಿಗೆ ಅಧಿಕಾರ ಇದೆ ಜನರನ್ನು ಸಮ ಮಾಡಲಿಕ್ಕೆ, ಒಂದೇ ಗತಿಯನ್ನು ಮಾಡುವುದಕ್ಕೆ. ಹೌದು, ಯೆಹೋವನೇ ಇದನ್ನು ನುಡಿದಿದ್ದಾನೆ ಎಂಬುದಾಗಿ. ಹೌದು, ದೇವರು ಭೂನಿವಾಸಿಗಳಿಗೆ ಆಜ್ಞೆಯನ್ನು ಕೊಟ್ಟಿರುವಾಗ ಅದನ್ನು ಮೀರಿ ನಿಯಮವನ್ನು ಅತಿಕ್ರಮಿಸಿ ಶಾಶ್ವತವಾದ ಒಡಂಬಡಿಕೆಯನ್ನು ಭಂಗಪಡಿಸಿದ್ರಿಂದ ಭೂಮಿ ಅಪವಿತ್ರವಾಯಿತು. ಭೂಮಿ ಯಾವಾಗ ಅಪವಿತ್ರವಾಗ್ತದೆ ಅಂತ ಹೇಳ್ಬಿಟ್ಟು ನೋಡುವಾಗ, ಒಡಂಬಡಿಕೆಯನ್ನು ಮೀರಿದಾಗ ಅಥವಾ ದೇವರ ಆಜ್ಞೆಗಳನ್ನು, ದೈವಾಜ್ಞೆಗಳನ್ನು ಮೀರಿದಾಗ, ಆಗ ದೇವರು ಏನು ಮಾಡಬೇಕಾಯಿತು? ಶಾಪ ಲೋಕಕ್ಕೆ ಬರ್ತದೆ. 6ನೇ ವಚನದಲ್ಲಿ ಯೆಶಾಯ 24:6, ಆದ ಕಾರಣ ಶಾಪವು ಲೋಕವನ್ನು ನುಂಗಿಬಿಟ್ಟಿದೆ. ಅಂದರೆ ಅಲ್ಲಿನ ಜನರು ದಂಡನೆಗಾಗಿ ಒಳಪಟ್ಟಿರ್ತಾರೆ. ಆ ರೀತಿಯಾಗಿದ್ದಾಗ ಶಾಪ ತೊಲಗಬೇಕಾದರೆ ಏನು ಮಾಡಬೇಕು? ಅದನ್ನು ದೇವರೇ ಮಾಡಬೇಕು.
ಆ ಶಾಪವನ್ನು ನುಂಗುವಂಥ, ಹೊಂದುವಂಥ, ಅನುಭವಿಸುವಂಥ ವ್ಯಕ್ತಿ ಬೇಕು. ಅದನ್ನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮಾಡಿರುವಂಥದ್ದು. ನೋಡೋಣ, ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಕುರಿತು, ಈ ಶಾಪದ ಕುರಿತು ಹೊಸ ಒಡಂಬಡಿಕೆ ಏನು ಹೇಳ್ತದೆ ಎಂಬುದಾಗಿ ನೋಡೋದಾದರೆ 3ನೇ ಅಧ್ಯಾಯ ಗಲಾತ್ಯ ಪತ್ರಿಕೆ ಭಕ್ತನಾದ ಪೌಲನು ಹೇಳುವ ಮಾತನ್ನು ಕೇಳಿಸಿಕೊಡ್ರಿ. 14ನೇ ವಚನದಲ್ಲಿ ಈ ರೀತಿಯಾಗಿದೆ, ಅನ್ಯ ಜನರಿಗೆ, ಅಂದರೆ ಯಹೂದ್ಯರಲ್ಲದವರಿಗೆ, ಆದರೆ ಇಲ್ಲಿ ಯಹೂದ್ಯರನ್ನು ಒಳಪಟ್ಟಿದೆ, ಒಟ್ಟು ಎಲ್ಲ ಜನರಿಗೆ, ಅನ್ಯ ಜನರಿಗೆ ಉಂಟಾಗುವಂತೆಯೂ ಯಾವುದು ಆಶೀರ್ವಾದ, ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆ ಮೂಲಕ ದೊರಕುವಂತೆಯೂ 2 ವಿಷಯಗಳು. ಒಂದು, ಅಬ್ರಹಾಮನ ಆಶೀರ್ವಾದ ನಮಗೆ ಬರಬೇಕು. 2ನೇದು, ದೇವರ ಆತ್ಮನು ನಮಗೆ ದೊರಕಬೇಕು. ಈ 2 ಕಾರಣಕ್ಕಾಗಿ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಧರ್ಮಶಾಸ್ತ್ರದಲ್ಲಿ ಬಹಳ ಶಾಪಗಳಿದೆ. ಅವೆಲ್ಲವುಗಳಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಮ್ಮನ್ನು ಬಿಡಿಸಿದನು. ಹೇಗೆ ಬಿಡಿಸಿದನು? ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಹಾಗಾದರೆ ಶಿಲುಬೆಯ ಮರಕ್ಕೆ ಅಂದರೆ ಅರ್ಥ, ತನ್ನ ಮರಣದಿಂದ ನಮ್ಮ ಕರ್ತನು ನಮ್ಮನ್ನು ಸಮಸ್ತ ಪಾಪಗಳಿಂದ ಬಿಡಿಸಿದ್ದಾನೆ. ಆತ ನಾಮಕ್ಕೆ ಸ್ತೋತ್ರವಾಗಲಿ. ಆದ ಕಾರಣ ಅಂದು ಹಳೆ ಒಡಂಬಡಿಕೆಯ ಜನರು ಇಂಥ ಒಂದು ಭಾಗ್ಯವನ್ನು ಅವರು ಕಾಣಲಿಲ್ಲ. ಆದರೆ ಅವ್ರಿಗೆ ನಿರೀಕ್ಷೆ ಇತ್ತು, ಒಂದಿನ ಈ ರೀತಿಯಾಗಿ ಆಗುತ್ತೆ ಎಂಬುದಾಗಿ. ಮತ್ತು ಪ್ರತಿಯೊಂದು ಜನರು ಈ ರೀತಿಯಾಗಿ ಆಗುವಾಗ, ಅಂದರೆ ಶಾಪಕ್ಕೆ ಒಳಗಾದಾಗ, ದೇವರು ಅವರಲ್ಲಿ ಭಯಭಕ್ತಿಯುಳ್ಳವರನ್ನು, ಉಳಿದವರನ್ನು, ದೇವರ ಕಡೆಗೆ ತಿರುಗಿಕೊಳ್ಳುವವರನ್ನು, ಇತರರಿಗೆ ಆಗುವಂಥ ಕಷ್ಟ, ಸಂಕಟ, ಸಮಸ್ಯೆ, ನ್ಯಾಯ ತೀರ್ಪು, ದಂಡನೆ ಇವುಗಳನ್ನು ನೋಡುವಂಥವರು, ಉಳಿದಾಗ ಅವರನ್ನಿಟ್ಟುಕೊಂಡು ದೇವರು ಪುನಃ ತನ್ನ ಕಾರ್ಯವನ್ನು, ಯೋಜನೆಯನ್ನು ಮಾಡುವ ಆತನಾಗಿದ್ದಾನೆ. ಮತ್ತು 14ನೇ ವಚನ ಈ ರೀತಿಯಾಗಿದೆ, ಭೂಮಂಡಲದಲ್ಲಿ ಜನಾಂಗಗಳಿಗೆ ಶೇಷವಿರುವುದು, ಅಂಥವರು ಅಂದರೆ ಉಳಿದಂಥವರು ಉಚ್ಚ ಧ್ವನಿಗೈವರು. 14ನೇ ವಚನ 24ನೇ ಅಧ್ಯಾಯ 14. ಉಚ್ಚ ಧ್ವನಿಗೈವರು ಏನಂತ? ಯಾಕೆ? ಯೆಹೋವನ ಮಹಿಮೆಯನ್ನು ತಿಳಿದುಕೊಂಡವರಾಗಿ. ವಾವ್! ದೇವರು ಏನೇ ಮಾಡಿದರೂ ನಾವು ದೇವರ ಕಡೆ ತಿರುಗಿಕೊಳ್ಬೇಕು, ದೇವರನ್ನು ಲಕ್ಷಿಸಬೇಕು, ದೇವರ ಸೇವೆಯನ್ನು ಮಾಡಬೇಕು, ದೇವರ ಮಹಿಮೆಯನ್ನು ಗ್ರಹಿಸಬೇಕು. ಯಾಕೆ ಈ ಮಾತು ಹೇಳ್ತಿದ್ದೇನಂತ ಹೇಳಿದರೆ, ಪಾಪದ ಒಂದು ಅರ್ಥನೇ ಏನಂತ ನೋಡುವಾಗ, ಈ ರೋಮ ಪತ್ರಿಕೆ 3ನೇ ಅಧ್ಯಾಯ 23ನೇ ವಚನದಲ್ಲಿ ಹೆಚ್ಚು ಕಡಿಮೆ ಏನೂ ಇಲ್ಲ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೇ ಹೋಗಿದ್ದಾರೆ. ಹಾಗಾದರೆ
ಪಾಪದ ಫಲ, ಪಾಪದ ಅರ್ಥ, ಪಾಪದ ಕಾರ್ಯ ಏನಂದರೆ ದೇವರ ಮಹಿಮೆ ಹೊಂದದೇ ಹೋಗುವಂಥದ್ದು. ನಾವೆಲ್ಲರೂ ದೇವರ ಸ್ವರೂಪದಲ್ಲಿ, ದೇವರ ಹೋಲಿಕೆಯಲ್ಲಿ ಸೃಷ್ಟಿಯಾಗಿದ್ದೇವೆ, ಸೃಷ್ಟಿ ಮಾಡಲ್ಪಟ್ಟಿದ್ದೇವೆ. ಆದರೆ ಪಾಪ ಆ ದೇವರ ಸ್ವರೂಪ, ದೇವರ ಹೋಲಿಕೆಯಾಗಿರುವಂಥ, ದೇವರ ಭಾಗಿಯಾಗಿರುವಂಥ ಅಂತ ಹೇಳೋಣ, ದೇವರ ಭಾಗವಾಗಿರುವಂಥ ಮನುಷ್ಯನಲ್ಲಿ ದೇವರ ಭಾಗವಾಗಿರುವಂಥ ಆ ಬೆಳಕನ್ನು ಆಫ್ ಮಾಡಿಬಿಡ್ತದೆ, ಕತ್ತಲನ್ನು ತಂದುಬಿಡ್ತದೆ, ಡಿಆಕ್ಟಿವೇಟ್ ಮಾಡಿಬಿಡ್ತದೆ, ಮಹಿಮೆಯನ್ನು ಹೊಂದದೇ ಇರುವಂತೆ ಮಾಡಿಬಿಡ್ತದೆ. ಆದರೆ ದೇವರು ಪುನಃ ಆ ಮನುಷ್ಯನನ್ನು ತನ್ನ ತೀರ್ಪಿನಿಂದ, ಶಿಕ್ಷೆಯಿಂದ, ಮಾತಿನಿಂದ, ಯಾಕಂದರೆ ದೇವರು ಏನಾದರೂ ಮಾಡುವುದಕ್ಕೆ ಮುಂಚಿತವಾಗಿ ಇಲ್ಲಿ ನೋಡ್ರಿ, ಯೆಶಾಯನ ಗ್ರಂಥದಲ್ಲಿ ಮಾತಾಡ್ತಾನೆ. ಅಂದರೆ ವಾಕ್ಯದಿಂದ ಜನರನ್ನು ಯೆಹೋವನ ಮಹಿಮೆಯನ್ನು ತಿಳಿದುಕೊಂಡವರಾಗಿ ಇರುವಂತೆ ಮಾಡ್ತಾನೆ. 14ನೇ ವಚನ, ಆ ರೀತಿಯಾಗಿ ಮಾಡಿದ ಮೇಲೆ ಅವರು ಆರ್ಭಟಿಸ್ತಾರೆ. ಏನಂತ? 15ನೇ ವಚನ, ಯೆಶಾಯ 24:15, ಐಸಾಯ 24:15, ಮೂಢನವರೇ ಯೆಹೋವನನ್ನು ಸನ್ಮಾನಿಸಿರಿ, ಕರಾವಳಿಯವರೇ ಇಸ್ರಾಯೇಲರ ದೇವರಾದ ಯೆಹೋವನ ನಾಮವನ್ನು ಘನಪಡಿಸಿರಿ. ಹಾಗಾದರೆ ದೇವರು ಕಷ್ಟಾನುಭವಗಳನ್ನು ಕೊಡುವಂಥದರ ಫಲ ದೇವರನ್ನು ಲಕ್ಷಿಸುವುದು, ದೇವರ ಕಡೆ ತಿರುಗಿಕೊಳ್ಳುವುದು, ದೇವರ ಸೇವೆ ಮಾಡುವಂಥದ್ದು ಅಥವಾ ಮಾಡಲಿಕ್ಕೆ ಮನಸ್ಸು ಮಾಡೋದು, ಮತ್ತು ದೇವರ ಮಹಿಮೆಯನ್ನು ಅನುಭವಿಸುವುದು, ದೇವರ ನಾಮವನ್ನು ಘನಪಡಿಸುವುದು. ಹಾಗಾದರೆ ಒಂದು ರೀತಿಯಿಂದ ನಾವು ಕೀರ್ತನೆಗಾರನ ಜೊತೆಗೆ ಸೇರಿಕೊಂಡು ಹೇಳ್ಬೋದು. ಕೀರ್ತನೆಗಾರನು ಏನು ಹೇಳಿದ್ದಾರೆ ನೋಡೋಣ. ಕೀರ್ತನೆ 119ನೇ ಅಧ್ಯಾಯದಲ್ಲಿ ಆ ಕೀರ್ತನೆಗಾರನು ಹೇಳಿದಂಥ ಒಂದು ಮಾತು ನೆನಪಿಗೆ ಬರ್ತಿದೆ. ಒಂದು ಮಾತಲ್ಲ, ಎರಡು ಮಾತು. ನೋಡೋಣ ಏನು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು. 67ನೇ ವಚನ, ಕೀರ್ತನೆ 119, 67ನೇ ವಚನ, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು, ಈಗಲಾದರೂ ಕಷ್ಟ ಬಂದ ಮೇಲೆ, ದೇವರ ತಿದ್ದುವಿಕೆ ಬಂದ ಮೇಲೆ, ದೇವರ ಶಿಕ್ಷೆ ಬಂದ ಮೇಲೆ, ದೇವರ ಗದರಿಕೆ ಬಂದ ಮೇಲೆ, ಈಗಲಾದರೂ ನಿನ್ನ ನುಡಿಗಳನ್ನು ಕೈಕೊಳ್ಳುತ್ತೇನೆ. ವಾವ್! ಯಾರು ಬೋಧಕರಿಲ್ಲದೆ, ಯಾವ ಪ್ರಸಂಗಿ ಇಲ್ಲದೆ, ಯಾವ ಬೈಬಲ್ ಸ್ಟಡಿ ಇಲ್ಲದೆ ಈತನು ಕೈಕೊಳ್ತಾ ಇದ್ದಾನೆ ಕಷ್ಟದ ನಿಮಿತ್ತ. ಮತ್ತು 71ನೇ ವಚನ ಕೂಡ ನಾವು ನೋಡಬೇಕಾಗ್ತದೆ. ಯಾಕಂತೇಳಿದರೆ ಅದಕ್ಕೆ ಸಂಬಂಧ ಮತ್ತು ಸಾಕ್ಷಿ, ಕೀರ್ತನೆಗಾರನ ಸಾಕ್ಷಿ ಏನಂತ ನೋಡೋಣ. 119:71, ಕಷ್ಟಾನುಭವವು ಹಿತಕರವಾಯಿತು, ಒಳ್ಳೆಯದಾಯಿತು. ಅದರಿಂದಲೇ, ಯಾವುದರಿಂದ? ಕಷ್ಟಾನುಭವದಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೇನೆ. ಕಷ್ಟ ಬೇಡವೇ ಬೇಡ ಎಂಬಂಥ ಒಂದು ಅತಿರೇಕ, ಬರೇ ಕಷ್ಟಪಡ್ತಾ ಇರಬೇಕು ಎಂಬುದು ಇನ್ನೊಂದು ಅತಿರೇಕ. ಆದರೆ ಹೊಸ ಒಡಂಬಡಿಕೆ ಇದರ ಬಗ್ಗೆ ಏನು ಹೇಳ್ತದೆ ಎಂಬುದು ಕೂಡ ಭಾಳ ಪ್ರಾಮುಖ್ಯ. ಈ ವಿಷಯ ಈಗಾಗಲೇ ಬಂದದ್ರಿಂದ ನಾನು ಇನ್ನೊಂದು 3 ವಿಷಯಗಳನ್ನು ಹೇಳಬೇಕು. 3 ವಾಕ್ಯಗಳು ನೆನಪಿಗೆ ಬರ್ತಾ ಇದೆ. ನೋಡೋಣ ಏನಿದೆ. ಫಿಲಿಪ್ಪಿ ಪತ್ರಿಕೆ 1ನೇ ಅಧ್ಯಾಯದ 29ನೇ ವಚನ, ಫಿಲಿಪಿಯನ್ಸ್ 1:29 ಏನಂತಿದೆ?
ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಒಂದು ಒಳ್ಳೆಯದು, ಸ್ಟಾರ್ಟಿಂಗ್. ಅದಕ್ಕಿಂತ ಮುಂಚೆ ಏನಂತಿದೆ, ಅದಾದ ಮೇಲೆ ಏನಿದೆ, ಕ್ರಿಸ್ತನ ಮೇಲೆ ನಂಬಿಕೆ ಇಡುವುದು ಎರಡನೇದು, ಆತನಿಗೋಸ್ಕರ ಬಾಧೆಯನ್ನು ಅನುಭವಿಸುವುದು ನಿಮಗೆ ಅನುಗ್ರಹವಾಗಿ ದೊರೆತಿದೆ. ಬರೀ ನಂಬಿಕೆ ಮಾತ್ರ ಇಡೋದಲ್ಲ, ಆತನಿಗೋಸ್ಕರವಾಗಿ ನಾವು ಬಾಧೆ ಪಡುವುದು ನಮಗೆ ಲಭ್ಯವಾಗಿ ದೇವರು ನಮಗೆ ಕೊಟ್ಟಿದ್ದಾನೆ. ಅದನ್ನು ಕೆಲವರು ಕಷ್ಟಾನುಭವ ಅಂತ ಹೇಳ್ಬೋದು, ಬೇಡ ಅಂತ ಹೇಳಿದ್ರೆ ಬಾಧೆ ಅಂತಲೇ ಹೇಳೋಣ. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮತ್ತು 3ನೇ ವಚನ ಕೂಡ ನನಗೆ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಹೀಗಿದೆ, ಸಂಕಟಗಳನ್ನು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ, ಅಪಾಯಿಂಟೆಡ್. ಇನ್ನೊಂದು ವಾಕ್ಯ ಕೂಡ ನಾನು ಹೇಳಿಬಿಡಬೇಕು. ಅದು 14ನೇ ಅಧ್ಯಾಯ ಅಪೊಸ್ತಲ ಕೃತ್ಯ ಮತ್ತು 22ನೇ ವಚನ ಏನಿದೆ ನೋಡೋಣ ಬನ್ನಿರಿ. 14ನೇ ಅಧ್ಯಾಯ 22ರಲ್ಲಿ, ನಾವು ಬಹು ಸಂಕಟಗಳನ್ನು ತಾಳಿ, ಸ್ವಲ್ಪ ಅಲ್ಲ ಬಹಳ ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆ ಮಾತನ್ನು ಹೇಳಿ ಹೊರಟು ಹೋಗ್ತಾರೆ. ಆದ ಕಾರಣ ಇಲ್ಲಿ ಕೂಡ ಆ ದಿನದಲ್ಲಿ 24ನೇ ಅಧ್ಯಾಯ, ಯೆಹೋವನ ಆಕಾಶ ಮಂಡಲದ ದೂತ ಸೈನ್ಯವನ್ನು ಭೂಮಂಡಲದ ನೆಲೆದೊಡೆಯರನ್ನು ದಂಡಿಸುವನು. ಹೌದು, 23ನೇ ವಚನ, 24ನೇ ಅಧ್ಯಾಯ ಯೆಶಾಯ 23. ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು. ಸೇನಾಧೀಶ್ವರನಾದ ಯೆಹೋವನು ಚಿಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಹೌದು, ಕೊನೆಗೆ ದೇವರು ಸ್ಟಾರ್ಟಿಂಗ್ನಲ್ಲಿ ತಿದ್ದಿದ್ರು ಒಂದು ನಿರೀಕ್ಷೆಯನ್ನು ಕೊಡುವಾತನಾಗಿದ್ದಾನೆ. ಹೌದು, ಆತನಾಳುವವನಾಗಿದ್ದಾನೆ. ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರತ್ಯಕ್ಷವಾಗುವುದು. ವಾವ್! ಇನ್ನೊಂದು ವಾಕ್ಯ ನಾನು ಓದಲೇಬೇಕು. ಯಾಕಂತೇಳಿದರೆ 3ನೇ ಅಧ್ಯಾಯ ಪ್ರಲಾಪ ಗ್ರಂಥದಲ್ಲಿ ದೇವರು ಈ ರೀತಿಯಾಗಲ್ಲ ಕೆಲವರನ್ನು ಶಿಕ್ಷಿಸುವಾಗ ನಮಗೆ ಅನಿಸ್ಬೋದು, ಯಾಕೆ ಆಗಾಗ ದೇವರು ಶಿಕ್ಷಿಸ್ತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಯೆರೆಮೀಯನು ಪ್ರಲಾಪ 3:33ರಲ್ಲಿ, ನರಜನ್ಮದವರನ್ನು ಬಾಧಿಸಿ ವ್ಯಥೆಗೊಳಿಸುವುದು ಆತನಿಗೆ ಇಷ್ಟವಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ನ್ಯಾಯಾಧಿಪತಿಯಾಗಿ ಆತನು ಮಾಡಲೇಬೇಕು. ದೇವರು ಒಳ್ಳೆಯವನು, ಆತನು ಮಾಡುವುದೆಲ್ಲ ಒಳ್ಳೆಯದೇ. ತಾನು ಪ್ರೀತಿಸುವವರನ್ನೇ ಆತನು ಶಿಕ್ಷಿಸ್ತಾನೆ. ಆ ರೀತಿಯಾಗಿ ನೋಡುವಾಗ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಅಂತ ಹೇಳುವಾಗ, ಲೋಕದ ಎಲ್ಲರನ್ನು ಕೂಡ ದೇವರು ಶಿಕ್ಷಿಸಿ ತಿದ್ದಿ, ಕೊಲೆಗಾರನ ಕತ್ತಿಯಿಂದ ಅಲ್ಲ, ಶಸ್ತ್ರಚಿಕಿತ್ಸಕನ ಕತ್ತಿಯಿಂದ ನಮ್ಮಲ್ಲಿ ಆತನಿಗೆ ಇಲ್ಲದಂಥವುಗಳನ್ನು ತೆಗೆದುಹಾಕಿ ನಮ್ಮನ್ನು ಸ್ವಸ್ಥ ಮಾಡುವಾತನಾಗಿದ್ದಾನೆ. ದೇವರು ಒಳ್ಳೆಯವನು. ಸರಿ, ಯೆಶಾಯನಿಂದ ನೋಡ್ರಿ ನಾವು ಕಲಿಯುವಂಥದ್ದು ಎಷ್ಟೊಂದಿದೆ. 24ನೇ ಅಧ್ಯಾಯ ಯೆಶಾಯನ ಗ್ರಂಥವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.